ಸಹಕಾರವನ್ನು ನೀಡಿದಂಥ ಅವರ ಹೆಸರನ್ನು ಕರೆಯುವಾಗ ದಯವಿಟ್ಟು ವೇದಿಕೆಯಲ್ಲಿ ಬಂದು ತಮ್ಮ ಗೌರವ ಸ್ಮರಣಿಕೆಯನ್ನು ಗಣ್ಯರ ಅಧ್ಯಕ್ಷತೆಯಲ್ಲಿ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಮನ್ನ ಎಂಟರ್ಪ್ರೈಸಸ್, ಸಂದೀಪ್ ಮಣಿಪಾಲ್, ರಮ್ಯಾ ಕಾಮತ್, ಪ್ರಕಾಶ್ ಕಾಮತ್, ಶ್ರೀಕಾಂತ್ ಉಡುಪಿ, VP ಡೇಸಾ ಮಣಿಪಾಲ್, ಡಾಕ್ಟರ್ ಧನ್ರಾಜನ್ ಫ್ಯಾಮಿಲಿ ಬ್ಯಾಂಗ್ಳೂರ್, ವೆಲ್ರಿಯಾ ಡಿಸೋಜಾ, ರಿಚರ್ಡ್ ರೋಸಿ ಡಿಸೋಜಾ, SM ನರೋನ್ನ, ಆಲ್ಬರ್ಟ್ ಡಿಸೋಜಾ, ಶ್ರೀ ಶ್ರೀ ರಮಾನಂದ ಗುರೂಜಿ ಧರ್ಮದರ್ಶಿಗಳು, ಆಧ್ಯಾತ್ಮಿಕ ಚಿಂತಕರು, ಇವರು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ನೆನಪಿನ ಕಾಣಿಕೆಯನ್ನು ಶ್ರೀ ಶ್ರೀ ರಮಾನಂದ ಗುರೂಜಿಯವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಳೆದ ಮುಖದಲ್ಲಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ನಾವು ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಿದಂತೆ ಹಲವರಿಗೆ ವಿವಿಧ ರೀತಿಯ ಕೃಷಿ ರತ್ನ, ಸೇವಾ ರತ್ನ, ಸಮಾಜ ರತ್ನ, ಗಾನರತ್ನ, ರಾಜ್ಯ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಲಾಗಿದೆ. ಕೊನೆಯದಾಗಿ ಶಾಸಕರಿಗೆ ನಾವು ಅದೆಷ್ಟೋ ಸಮಯದಿಂದ ಕಾತುರದಿಂದ ಕಾಯ್ತಾ ಇದ್ದೆವು. ನಮ್ಮ ಟ್ರಸ್ಟ್ನ ಲೋಗೋವನ್ನು ಅವರ ಕೈಯಿಂದಲೇ ಉದ್ಘಾಟಿಸಬೇಕಂತ ನಮ್ಮ ಆಸೆ ಇತ್ತು. ಅವರು ನಮ್ಮ ಮೇಲಿನ ಅಭಿಮಾನದಿಂದ, ಪ್ರೀತಿಯಿಂದ ಇಲ್ಲಿ ಬಂದಿದ್ದಾರೆ. ಅವರಿಂದ ಈ ಕಾರ್ಯಕ್ರಮದ ಕೊನೆಯ ಉದ್ಘಾಟನೆ. ಇದೇ ನಮ್ಮ ಟ್ರಸ್ಟ್ನ ಲೋಗೋ, ಸರ್ವಕಲಾ ಸೇವಾ ಟ್ರಸ್ಟ್, ರಿಜಿಸ್ಟರ್ಡ್ ಶಂಕರ್ಪುರ. ಲೋಗೋ ಉದ್ಘಾಟನೆ ಮಾಡಿದ ಕಾಪು ಕ್ಷೇತ್ರದ ಪ್ರೀತಿಯ ಶಾಸಕರಾಗಿರುವಂತಹ ಗುರುಮೇಶ್ ಸುರೇಶ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಟ್ರಸ್ಟನ್ನು ಉದ್ದೇಶಿಸಿ ನಮ್ಮ ಪ್ರೀತಿಯ ಶಾಸಕರು ಮಾತ್ರವಲ್ಲದೆ ನಮ್ಮ ಮನೆಯ ಯಜಮಾನರು ಅಂತ ನಾನು ಹೇಳಬಹುದು. ಯಾಕೆಂದರೆ ಪ್ರತಿ ಬಾರಿ ನಾವು ಅವರ ಮನೆಗೆ ಯಾವುದೇ ಸಮಯದಲ್ಲಿ ಹೋದರೂ ಅವರು ನಮ್ಮನ್ನು ಒಬ್ಬ ಸಾರ್ವಜನಿಕರಂತೆ ಕಾಣದೆ ನನ್ನ ತಂಗಿ ಮತ್ತು ತಮ್ಮ ಬಂದರು, ಬನ್ನಿ ಒಳಗೆ ಕೂತ್ಕೊಳ್ಳಿ ಅಂತ ಕರೀತಾರೆ. ಅಷ್ಟೊಂದು ಪ್ರೀತಿಯ ಸಚಿವರು. ದಯವಿಟ್ಟು ನಮ್ಮ ಟ್ರಸ್ಟನ್ನು ಉದ್ದೇಶಿಸಿ ಪ್ರೀತಿಯ 2 ಹಿತವಚನಗಳನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹೆಸರು ತುಂಬ ಚೆನ್ನಾಗಿದೆ, ಸರ್ವಕಲಾ ಸೇವಾ ಟ್ರಸ್ಟ್ ಅಂತೇಳಿ. ಕರೋಕೆ ಗಾಯನ ಸೀಸನ್ 2ರ ಈ ಒಂದು ವೇದಿಕೆ ಮೇಲೆ ಸನ್ಮಾನ್ಯ ಪ್ರಕಾಶ್ ಶಾಸಕ್ ಕ್ಯಾಸಲಿನ ಅವರಿದ್ದಾರೆ, ರಮಾನಂದ ಗುರೂಜಿಯವರೇ, ಯೂಸುಫ್ ಜಾಕ್ರಿ ಅವರೇ, ನನ್ನ ಆತ್ಮೀಯ ಸಹೋದರ ಸತ್ಯೇಂದ್ರ ಪೈ ಅವರೇ, ಶ್ರೀಮತಿ ಮಾಲಿನಿ ಶೆಟ್ಟಿಯವರೇ, ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಬಗಸರು ಬಂಧುಗಳೇ, ಲೋಬೋ ದಂಪತಿಗಳು ಆಗಾಗ ನಮ್ಮ ಮನೆಗೆ ಬರ್ತಾಯಿದ್ರು. ಹೋದ ಸಲ ರಾಜ್ಯೋತ್ಸವ ಪ್ರಶಸ್ತಿಗೆ ಅವರು ಮನವಿ ಮಾಡಿದರು. ನಮ್ಮ ಒಬ್ಬ ಶಾಸಕನಿಗೆ ಒಂದು 4 ರಿಂದ 5 ಜನರಿಗೆ ನಾವು ರೆಕಮೆಂಡ್ ಮಾಡ್ಬೋದು. ಅದರಲ್ಲಿ ನಂಬರ್ 1 ಏನು ಅಂತ ಕೇಳಿದರೆ ನಾನು ಲೋಬೋರಿಗೆ ಕೊಡಬೇಕು, ಖಂಡಿತ ಅವರಿಗೆ ಸಿಗಬೇಕು, ಅವರ ಸಾಧನೆ ನಾನು ನೋಡಿದ್ದೀನಿ ಅಂತೇಳಿ ಆ ಪ್ರಕಾರ ಸಿಕ್ಕಿದೆ. ಹೇಳ್ತಾರೆ, ಕದ ತೆರೆವ ಹೆಂಡತಿ, ಹದ ತಿಳಿದ ಗಂಡ, ಮುದ ಕೊಡುವ ಮಕ್ಕಳಿದ್ದಲ್ಲಿ ಆ ಮನೆಯಲ್ಲಿ ಸದಾ ಸುಖದ ಜೇಂಕಾರ ಅಂತೆ. ಕೃಷಿ ಮಾಡ್ತಾ ಅದರಲ್ಲಿ ಒಂದಿಷ್ಟು ಸಂಶೋಧನೆ ಮಾಡ್ತಾ ಆಗಾಗ ಬರೋ ನಮ್ಮ ಮನೆಗೆ ಒಂದಿಷ್ಟು ಹಣ್ಣು ತೊಗೊಂಬರ್ತಿದ್ರು. ಇವತ್ತಿನ ಕಾಲದಲ್ಲಿ ಭಾಳ ಅಪರೂಪದಲ್ಲಿ ಅಪರೂಪ ಇಂಥ ದಂಪತಿ ಸಿಗುವಂಥದ್ದು. ನನಗೆ ಸ್ವಂತ ಅಕ್ಕ ತಂಗಿಲ್ಲ, ಅವರ ಶ್ರೀಮತಿಯವರು ನನ್ನ ತಂಗಿ ಅಂತಲೇ ಭಾವಿಸಿರ್ತಕ್ಕಂಥವ್ರು. ಹೇಳೋದು ಮಾತು ಸರಿಯಿದೆ. ನಾನು ಬಂದಾಗ
ಅಂದರೆ ಅಷ್ಟು ಅನ್ಯೋನ್ಯವಾಗಿರ್ತಾರೆ, ಏನೋ ಸಾಧನೆ ಮಾಡಬೇಕು. ಈ ಭಗವಂತನ ಪ್ರಸಾದ ಈ ಬದುಕು. ಭಗವಂತ ನಮಗೆ ಈ ಒಂದು ಬದುಕನ್ನು ಕೊಟ್ಟಿದ್ದಾನೆ. ಹಾಗಾಗಿ ನಾವು ಏನಾದರೂ ವಿ ಹ್ಯಾವ್ ಟು ಡೂ ದಿಸ್ ಸಮಥಿಂಗ್ ಹೇಳ್ತಾರೆ, ಡೂ ಸಮಥಿಂಗ್ ಟು ದಿಸ್ ಸೊಸೈಟಿ ಆ್ಯಂಡ್ ಎಕ್ಸಿಟ್ ಗ್ಲೋರಿಯಸ್ಲಿ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗಾಗಿ ಆ ಒಂದು ತುಡಿತ ಇದೆಯಲ್ಲ, ಅದು ನನಗೆ ಭಾಳ ಖುಷಿ ಕೊಡ್ತದೆ. ಅದ್ರ ಜೊತೆಗೆ ಕಲೆ ಸಾಹಿತ್ಯ ಅದ್ರ ಬಗ್ಗೆನೂ ಹೇಳ್ತಾರೆ. ಕಲೆ ಸಾಹಿತ್ಯ ಪಾಂಡಿತ್ಯಗಳು ಮಾನವನ ಅಂತರಂಗದ ಅನುಸಂಧಾನ ಮಾಡದಿದ್ದಲ್ಲಿ ಎಲ್ಲ ವಾಜ್ಮಯಗಳು ವ್ಯರ್ಥ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮನುಷ್ಯನ ಬದುಕು ಮರ ಹುಟ್ಟಿ ಮರ ಸತ್ತಾಗ ಆಗಬಾರ್ದಂತೆ. ಮರ ಕಡಿದು ಮನೆ ಕಟ್ಟುವ ನಾವು ಗಿಡ ನೆಟ್ಟು ಬೆಳೆಸೋ ಕೂಡ ಬಾಧ್ಯರಾಗಬೇಕಂತೆ. ಆ ನಿಟ್ಟಿನಲ್ಲಿ ಇವತ್ತು ಆ ದಂಪತಿಗಳ ಪ್ರಯತ್ನ ಸಫಲವಾಗಲಿ. ನಾನು ಬರುವ ಲೇಟಾಗಿದೆ, ನಿಮ್ಗೆ ಗೊತ್ತಿರ್ಬೋದು, ಸಂಡೇ ಮನೆ 200-300 ಜನ ಇರ್ತಾರೆ ಬೆಳಿ ಇಟ್ಕೊಂಡು. ಯಾಕಂದರೆ ಎಲ್ರಿಗೂ ರಜೆ ಇರುತ್ತೆ. ಹಾಗಾಗಿ ಒಂದು 200-300 ಜನ ಇರ್ತಾರೆ. ಅವ್ರು ಫೋನ್ ಮಾಡ್ತಾನಿದ್ರು, ಖಂಡಿತ ನಾನು ಬಂದು ಸೇರ್ಕೊಳ್ತೇನೆ, ಹಿರಿಯರ ಕಡೆಯಿಂದ ಉದ್ಘಾಟನೆ ಮಾಡಿಸಿ ಅನ್ನೊಂದು ಮಾತನ್ನು ನಾನು ಹೇಳಿದ್ದೆ ನಾನು. ಹಾಗಾಗಿ ನಿಮ್ಮ ಪ್ರಯತ್ನ ಸಫಲವಾಗಲಿ ಮತ್ತು ಕರೋಕೆ ಗಾಯನ ಸೀಸನ್ 2 ಅದು ಸಫಲತೆಯನ್ನು ಪಡೆಯಲಿ. ಯಾಕಂದೇಳಿ ಇವತ್ತು ಮಕ್ಕಳಲ್ಲಿ ತುಂಬ ಪ್ರತಿಭೆ ಇದೆ, ಅದನ್ನು ಗುರುತಿಸುವಂಥ ವ್ಯವಸ್ಥೆ ಕೂಡ ಇದೆ. ನಾವು ಸಣ್ಣವರಿರುವಾಗ ಇದು ಯಾವುದು ಇರಲಿಲ್ಲ. ಆದರೆ ಈಗ ಹಾಗಲ್ಲ. ಈಗ ನಿಮ್ಮೆಲ್ಲ ಗೊತ್ತಿರ್ಬೋದು, ನಮ್ಮ ಮನೆಗೆ ಆ ಹುಡುಗಿ ಬಹುಶಃ ನಾವು ಮಾತಾಡಿದ್ದನ್ನು ಒಂದು 5,000 ಜನಕ್ಕೂ ನೋಡೋದಿಲ್ಲ. ನಮ್ಮ ಮನೆಗೆ ಬಂದೊಂದು ಸನ್ಮಾನ ಮಾಡಿದ 13 ಲಕ್ಷ ಜನ ನೋಡಿದ್ದಾರೆ. ರಕ್ಷಿತಾ ಶೆಟ್ಟಿ. ಹಾಗಾಗಿ ಇವತ್ತಿಗೆ ಮಕ್ಕಳಿಗೆ ವಿಪುಲವಾದ ಅವಕಾಶ ಇದೆ. ಮತ್ತು ನಾನು ಒಂದು 10 ವರ್ಷದಿಂದ ಚೈನಾಕ್ಕೆ ಹೋಗಿದ್ದೆ. ನಾನು 2014ರಲ್ಲಿ ಹೋಗಿದ್ದೆ. ನಾನು ಅಲ್ಲಿ ಸಣ್ಣ ಮಕ್ಕಳು ಜಿಮ್ನಾಸ್ಟಿಕ್ ಇದು ಮಾಡ್ತಿದ್ರು, 10ರಿಂದ 12 ವಯಸ್ಸಿನ ಮಕ್ಕಳು. ನಾನು ಕೇಳಿದೆ ಅವರಿಗೆ, ಇದು ಯಾಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಹೇಳಿದಾಗ ಅವರು ಹೇಳಿರ್ತಕ್ಕಂಥ ಮಾತು, ಪ್ರತಿ ಮಗುವಲ್ಲಿ ಒಂದು ಯಾವುದಾದ್ರೂ ಒಂದು ಪ್ರತಿಭೆ ಇರ್ತದೆ, ಅದನ್ನು ಹೊರಗೆ ತೆಗೆಯುವಂಥ ಕೆಲಸ ಆಗಬೇಕಾಗಿದೆ. ಅವರು ಅಲ್ಲಿ ಏನು ಮಾಡ್ತಾರೆ, ಮಕ್ಕಳು 10-11 ವರ್ಷ ಇರುವಾಗ ಒಂದು ಕೌನ್ಸಿಲಿಂಗ್ ಅಂತ ಮಾಡ್ತಾರೆ. ಪಾಲಕರು, ಪೋಷಕರು ಮತ್ತು ಟೀಚರ್ಸು ಮಾಡಿ ಆ ಮಗುಗೆ ಇರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸ್ತಾರೆ. ನಿರಂತರವಾಗಿ ಅದಕ್ಕೆ ಅದನ್ನು ಟ್ರೈನ್ ಅಪ್ ಮಾಡ್ತಾ ಹೋಗ್ತಾರೆ. ದ್ಯಾಟ್ಸ್ ವೈ ದೇ ಆರ್ ನಂಬರ್ 1 ಆರ್ ನಂಬರ್ 2 ಇನ್ ದಿ ವರ್ಲ್ಡ್. ಈಗ ಇದು ಒಲಿಂಪಿಕ್ಸ್ ಇರ್ಬೋದು, ಏಷ್ಯಾಡ್ ಇರ್ಬೋದು. ಚೈನಾ ನಾವು ಹಾಗಲ್ಲ. ನಾವು ಕೇಳ್ತೀವಿ 5 ಗಂಟೆಗೆ ಮನೆ ಬರ್ತಾರೆ, ನಾವು 5:15 ಸಿಂಗಿಂಗ್ ಕ್ಲಾಸು, 6:15 ಕರಾಟೆ ಕ್ಲಾಸು, 7:15 ಟ್ಯೂಷನ್ನು, 8:15 ಡ್ಯಾನ್ಸ್ ಕ್ಲಾಸು ಅಂತೇಳಿ. ಅಲ್ಲಿ ಏನಾಗುತ್ತೆ, ಕಲಸು ಮೇಲೆ ಹೋಗೋರಾಗ್ತದೆ. ಮಕ್ಕಳಿಗೆ ನಿಜವಾಗಿ ಸಿಂಗಿಂಗ್ ಕೆಪಾಸಿಟಿ ಇದ್ದರೆ ಸಂಗೀತ ಅನ್ನುವಂಥದ್ದು ಅದು ನಥಿಂಗ್ ಬಟ್ ಸಾಧನೆ ಅಂತೆ. ಸಂಗೀತ ಹಾಡಬೇಕಾದ್ರೆ ಸಾಧನೆ ಇರಬೇಕು. ನಿರಂತರ ಸಾಧನೆ ಮಾಡ್ತಾ ಜನಮಾನಸವನ್ನು ಗೆಲ್ಲಿಸಲು ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಖಂಡಿತ ನಮ್ಮ ಇಲ್ಲಿಯ ಮಕ್ಕಳು ಆ ಒಂದು ಎತ್ತರಕ್ಕೆ ಏರಿದಾಗ ಅತ್ಯಂತ ಖುಷಿ ಪಡುವವನು ಒಬ್ಬ ಶಾಸಕನಾಗಿ ನಾನು ಅಂತ ಹೇಳ್ತಾ, ಖಂಡಿತ ನಿಮ್ಮ ಕಾರ್ಯಕ್ರಮ ಯಶಸ್ಸಾಗಲಿ ಅಂತ ಹೇಳ್ತಾ, ವಿಶೇಷವಾಗಿ ನೆಮ್ಮದಿಯ ನೆರಳು ನಿಮ್ಮ ಮನೆ ಅಂಗಳವನ್ನು ಕಾಯುವಂತಾಗಬೇಕು, ಬದುಕಿನ ಯಶಸ್ಸಿನ ಕೀರ್ತಿ ಧ್ವಜ ಕೆಳಗಿಳಿದಂತೆ ಆ ದೈವ ಹರಿಸ್ಬೇಕನ್ನೋ ಮಾತನ್ನು ಹೇಳ್ತಾ ಅವಕಾಶಕ್ಕೆ ವಂದಿಸ್ತೀನಿ. ನಮಸ್ಕಾರ.